ಯಾವ ಆಸ್ಪತ್ರೆಗೆ ಹೋಗ್ಬೇಕು, ಎಲ್ಲಿ ಹೋಗಿ ತೋರಿಸ್ಕೊಬೇಕು, ಅದು ಯಾವ ರೀತಿ ಉಪಯೋಗ ಮಾಡ್ಕೊಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಾಗ್ತಾರಿಲ್ಲ. ಆ ಉದ್ದೇಶಕ್ಕೋಸ್ಕರ ಆ ಒಂದು ಆರೋಗ್ಯ ಶಿಬಿರದಲ್ಲಿ ಏನೆಲ್ಲ ಯಾವ ರೀತಿ ತಾವು ಬಳಸ್ಕೊಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಈ ಒಂದು ಸಪ್ತಗಿರಿ ಆಸ್ಪತ್ರೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಪ್ರತಿಯೊಬ್ಬರೂ ಕೆಲವರೆಲ್ಲ ಆರೋಗ್ಯ ಶಿಬಿರಗಳು ಮಾಡ್ತಾರೆ. ನಾವು ಕೆಲವು ಮುಂಚೆಲ್ಲ ಆರೋಗ್ಯ ಶಿಬಿರಗಳು ಮಾಡ್ತಾಯಿದ್ರಿ. ಏನಾಗ್ತದಂದರೆ ಆರೋಗ್ಯ ಶಿಬಿರ ಅಂತಂದರೆ ಚೆಕಪ್ ಅಷ್ಟೇ. ಯಾರಿಗೇನು ಚೆಕಪ್ ಇದೆಯೋ ಬಂದು ತೋರಿಸ್ಕೊಂಡ್ರಿ, ಯಾರಿಗಾದ್ರೂ ಏನಾರ ಸಮಸ್ಯೆ ಇದ್ದರೆ ಅವ್ರು ಹೋಗ್ಬೇಕು. ಅವ್ರು ಹೋಗಿ ನಮಗಿಂಥ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಅವ್ರ ಆಸ್ಪತ್ರೆಗೆ ಹೋಗಿ ದುಡ್ಡು ಕಾಸು ಕಟ್ಟಿ ಅವ್ರಿಗೆ ಆಪ್ರೇಷನ್ ಆಗಿರ್ಬೋದು, ಇನ್ನೊಂದು ಅವರೇ ಸ್ವಂತ ದುಡ್ಡಲ್ಲಿ ತೋರಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಬರಬೇಕಾಗಿತ್ತು ಅಂಥ ಒಂದು ಆರೋಗ್ಯ ಶಿಬಿರಗಳು. ಆದರೆ ಈ ಆರೋಗ್ಯ ಶಿಬಿರ ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಸಪ್ತಗಿರಿ ಆಸ್ಪತ್ರೆದವ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಉಚಿತವಾಗಿ ಮಾಡಬೇಕು. ಮಾಡಾಗಿದ್ದರೆ ಈ ಆರೋಗ್ಯ ಶಿಬಿರವನ್ನು ನಾವು ನೇತೃತ್ವ ವಹಿಸ್ಕೊತೀವಿ ಅಂಥೇಳಿ ನಮಗೂ ಅವ್ರಿಗಿರೋಂಥ ಅಗ್ರಿಮೆಂಟು. ನಮ್ಮ ತಾಲೂಕಲ್ಲಿ ಯಾರೇ ಬಂದರೂ ಕೂಡ BPL ಕಾರ್ಡ್ ಇರೋಂಥವ್ರು, ಆಯುಷ್ಮಾನ್ ಭಾರತ್ ಕಾರ್ಡ್ ಇರೋಂಥವ್ರು, ಸರ್ಕಾರದ ಯೋಜನೆಗಳಿರೋಂಥವ್ರು ಎಲ್ರಿಗೂ ಕೂಡ ಉಚಿತವಾಗಿ ಈ ಒಂದು ಚಿಕಿತ್ಸೆ ಸಿಗುತ್ತೆ. ಯಾರಿಗೆ BPL ಕಾರ್ಡ್ ಇರಲ್ಲ, APL ಕಾರ್ಡ್ ಇರುತ್ತೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಇರಲ್ಲ ಅಂಥವ್ರಿಗೇನು ಅಂತಂದರೆ ಅವರು ಏನು ಆಸ್ಪತ್ರೆಯಲ್ಲಿ ಇವಾಗ IC ಆಗಿರ್ಬೋದು, ಆಪ್ರೇಷನ್ ಆಗಿರ್ಬೋದು, ಚಿಕಿತ್ಸೆಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಾಗಿರ್ಬೋದು ಎಲ್ಲ ಉಚಿತವಾಗಿ ಕೊಡ್ತಾರೆ. ಆದರೆ ಮೆಡಿಷನ್ಗೆ ಸಣ್ಣ ಪುಟ್ಟ ಅಮೌಂಟು ಅವ್ರು ಕಟ್ಕೊಬೇಕು. ಯಾವ್ರಿಗೆ BPL ಕಾರ್ಡ್ ಇಲ್ದಿರೋರಿಗೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ದಿರೋಂಥವ್ರಿಗೆ ಅಂಥವರು ಅದನ್ನು ಆಸ್ಪತ್ರೆ ಸಣ್ಣ ಪುಟ್ಟ ಟ್ಯಾಬ್ಲೆಟ್ಸು ಅಂಥದಕ್ಕೆ ಅವರು ವೆಚ್ಚವನ್ನು ಕಟ್ಕೊಬೇಕು. ಎರಡನೇದು, ಆಸ್ಪತ್ರೆಯಲ್ಲಿ ನಾವೆಲ್ಲ ಇವಾಗ ಏನು ಹೇಳ್ತಾ ಇದ್ದೀವಿ, ಪ್ರತಿಯೊಂದು ಫ್ರೀ. ಆ ಫ್ರೀಯಲ್ಲಿ ಆಸ್ಪತ್ರೆಯಲ್ಲಿ ಕೆಲವು ಯಾವುದಾದ್ರೂ ಸಣ್ಣ ಪುಟ್ಟದ್ದು ಸ್ಕ್ಯಾನಿಂಗ್ ಆಗಿರ್ಬೋದು,